ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗೇನು ನಿಮ್ಗೆಲ್ಲ ಕತೆ ಹೇಳ್ಬೇಕಾ? ಯಾವ ಕತೆ ಹೇಳಿ? ನೀನೇನು ಹೇಳ್ಬೇಡ, ನಾವೇ ಹೇಳ್ತೀವಿ. ನೀವು ಕತೆ ಹೇಳ್ತೀರಾ? ಏನು ಎಲ್ರೂ ಏನೋ ದೊಡ್ಡ ಸಂಚು ಮಾಡ್ಕೊಂಡು ಬಂದಿರೋ ಹಾಗಿದೆ. ಅದು ವೆಂಕಟನಾಥ ಏನಿಲ್ಲ. ಏನಿಲ್ವಾ? ಸರಿ. ಇದೆ ಇದೆ ಇದೆ. ಅದು ನಿನ್ನ ವಿದ್ಯಾಭ್ಯಾಸ ಮುಗೀತು, ಅಧ್ಯಾಪಕನಾಗಿ ವೃತ್ತಿನೂ ಸಿಕ್ತು. ಇನ್ನು ಮಠಕ್ಕೆ ಹೋದ್ರೆ ಯಾವಾಗ ಬರ್ತೀಯೋ ಏನೋ. ನಿನಗೆ ಅಂತ ಒಂದು ಜವಾಬ್ದಾರಿ ಬೇಡವೇ? ವೃತ್ತಿಗಿಂತ ದೊಡ್ಡ ಜವಾಬ್ದಾರಿ ಇನ್ನೇನಿದೆ ಅತ್ತೆ? ಹಾ, ಅದು ದೊಡ್ಡ ಜವಾಬ್ದಾರಿನೇ. ಆದ್ರೆ ಸಂಸಾರ ಅನ್ನೋ ಜವಾಬ್ದಾರಿನೂ ಬೇಕಲ್ಲ. ನೀನು ಹೂ ಅಂದ್ರೆ ನಿನ್ಗೊಂದು ಹುಡುಗಿ ನೋಡೋಣ ಅಂತ ನಮ್ಗೆಲ್ಲರ ಆಸೆ. ಓ, ಇದಕ್ಕೇನಾ ಇಷ್ಟೆಲ್ಲ ಪೀಠಕ್ಕೆ? ನೋಡಿ, ನನಗೆ ಈಗಲೇ ಮದುವೆ ಬೇಡ. ಈಗ ತಾನೇ ನನಗೆ ಕೆಲಸ ಸಿಕ್ಕಿದೆ, ಅದ್ರ ಕಡೆ ಗಮನ ಕೊಡಬೇಕು. ನನಗಿನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಆಸೆ ಇದೆ. ಮದುವೆ ಮಾಡ್ಕೊಂಡೇ ಅಧ್ಯಯನ ಮಾಡು. ಮದುವೆ ಆದ ತಕ್ಷಣ ನೀನೇ ಅವ್ಳ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತೇನಿಲ್ವಲ್ಲ, ನಮ್ಮ ಜೊತೆನೇ ಇರ್ತಾಳೆ. ನಿನ್ ಜೊತೆ ಇರ್ತಾಳ, ನನ್ನ ಜೊತೆ ಬರ್ತಾಳ ಅನ್ನೋದು ಮುಖ್ಯ ಅಲ್ಲ ಅಮ್ಮ. ನನ್ನ ವೃತ್ತಿ ಬಗ್ಗೆ, ನನ್ನ ಅಧ್ಯಯನದ ಬಗ್ಗೆ ಇನ್ನೂ ನನಗೆ ಸ್ಪಷ್ಟತೆ ಇಲ್ಲ. ಅಷ್ಟರಲ್ಲೇ ಮದುವೆ ಅಂದ್ರೆ? ನೋಡು ವೆಂಕಟನಾಥ, ಅಪ್ಪ ಇದ್ದಿದ್ರೆ ನೀನು ಇಷ್ಟ ಬಂದಾಗ ಮಾಡ್ಕೊ ಅನ್ಬೋದಾಗಿತ್ತು. ಈಗ ಜವಾಬ್ದಾರಿ ಅಲ್ಲ ನಂದು ಕಣಪ್ಪ. ಗುರುರಾಜ ಇನ್ನಷ್ಟು ಓದ್ಲಿ, ಜ್ಞಾನ ಸಂಪಾದಿಸ್ಲಿ, ಅದ್ರ ಜೊತೆಗೆ ಮನೆ ಜವಾಬ್ದಾರಿನೂ ನೋಡ್ಕೊಳ್ಳಿ. ಜನ ಕೂಡ ಯಾವಾಗ ವೆಂಕಟನಾಥನ ಮದುವೆ ಅಂತ ಕೇಳ್ತಿದ್ದಾರೆ. ತಂದೆ ಇದ್ದಿದ್ರೆ ಮಾಡಿಸ್ತಿದ್ರು, ಅಣ್ಣ ಅತ್ತಿಗೆಗೆ ಕಾಳಜಿನೇ ಇಲ್ಲ ಅಂತ ಆಡ್ಕೋಬಾರ್ದಲ್ವಾ? ನೋಡ್ ಮಗು, ನನಗೂ ವಯಸ್ಸಾಗಿದೆ. ನೀನ್ ಮದುವೆ ಅಂತ ಒಂದು ಮಾಡಿ ಮುಗಿಸ್ಬಿಟ್ರೆ ನನ್ನ ಮನಸ್ಸು ನಿರಾಳವಾಗತ್ತಪ್ಪ. ಅಮ್ಮ, ನೀವು ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರೂ ನನಗೆ ಮದುವೆ ಆಗಲ್ಲ.